ರಾಮ 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 ಶ್ರೀರಾಮ ಪಾಲಿಸೋ ರಘುರಾಮ ಪಾಲಿಸೋ ಶ್ರೀರಾಮ ಪಾಲಿಸೋ ರಘುರಾಮ ಪಾಲಿಸೋ ಶ್ರೀರಾಮ ಪಾಲಿಸೋ ರಾಮಚಂದ್ರ ಕೋರಳಿಗೆ ಜಡಿಯಲ್ಲಿ ಉರುಳನ್ನು ಹಾಕುವೆ ರಾಮಚಂದ್ರ ಕೋರಳಿಗೆ ಜಡಿಯಲ್ಲಿ ಉರುಳನ್ನು ಹಾಕುವೆ ಮರದಡಿಯಲ್ಲಿ ಕೂತು ಹರಣವಾನಿಗುವೆ ಮರದಡಿಯಲ್ಲಿ ಕೂತು ಹರಣವಾನಿಗುವೆ ಶ್ರೀರಾಮ ಪಾಲಿಸೋ ರಘುರಾಮ ಪಾಲಿಸೋ ಶ್ರೀರಾಮ ಪಾಲಿಸೋ ಆಲಿಸೋ ಪರಿಪಾಲಿಸೋ ಶ್ರೀರಾಮ ಪಾಲಿಸೋ ರಘುರಾಮ ಪಾಲಿಸೋ ಶ್ರೀರಾಮ ಪಾಲಿಸೋ ತಾಗೆ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಗರುತ್ತಾಗೆ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಗರುತ್ತಾಯೇ ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿದ್ದಾರೆ ತಾಯಿ. ಇದೇನಿದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವಿಲ್ಲ. ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ, ನೆನೆಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಅಮ್ಮ
ನೆನೆಸದಿರಿಂದು ನ ರಘುನಂದನನ ಕಡೆಯಿಂದ ನಿಮ್ಮ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದಲು ಜನ ಸಂದೇಹ ಬೇಡ ಮಾತೆ ವಸುಂಧರ ಸುತೆ ಬೃಂದಾರಕ ಸುಮಾನಿತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನ ನಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನ ನಮ್ಮ ಅಮ್ಮ ಪಾವನನಲು ಕಾವನನರ ಜೀವಲೋಚನ ಪಾವನ ಪಾವನನಲು ಕಾವನನರ ಜೀವಲೋಚನ ಪಾವನ ಅಮ್ಮ ಪಾವನನಲು ಕಾವನನರ ಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಭಾವಿಸುತ್ತಲ್ಲಿ ವಿಧ ವಿಧದಿ ಸುಗ್ರೀವನ ಜಯ ಪಡೆದು ಬಂದಿಗೆ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದೋರಕ ಸುಮಾನಿತೆ ಸಂದೇಹ ಬಿಡು ಮಾತೆ ಅಮ್ಮ ಸಂದೇಹ ಪಡಬೇಡ ಮಾತಾ ಸಂದೇಹ ಪಡಬೇಡ ಅಮ್ಮ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದ ಜನಿಸಿದ ನನ್ನನ್ನು ಅಮ್ಮ ಮಾರುತಿ ಅಂತಲೂ ಹನುಮಂತನಿಂತಲೂ ವಾಯುಪುತ್ರನಿಂತಲೂ ಕರೆಯುವರು ಅಮ್ಮ ಸುಗ್ರೀವರಾಜನಿಂದ ನೇಮಿಸಲ್ಪಟ್ಟು ತಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನೂ ನಾನು ಅಮ್ಮ ಜನಸ್ಥಾನದಲ್ಲಿ ಆ ದುರುಳನಾದ ರಾಮನನ್ನು ಅಪಹರಿಸಿದಂಥ ಸೀತಾಮಾತೆ ಅವರು ತಾವೇ ಆಗಿದ್ದ ಪಕ್ಷದಲ್ಲಿ ನನ್ನೊಡನೆ ನಿಜಾಂಶವನ್ನು ತಿಳಿಸಿ ಮಾತಾ ತಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು. ಇದೇನಿದೆ ಈತನ ಈ ನಯ ವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯವಲ್ಲವೇ? ಅಯ್ಯ ಜನಕಂ ಧರಣಿ ಧವಂ ವರಜನಕಂ ದಶರಥಾಂಕಿತಮಾವಂ ಜನಕಂ ಧರಣಿ ಧವಂ ವರಜನಕ ದಶರಥಾಂಕಿತ ಮಾವೋ ಇಳೆಯೋ ಕೌಸಲ್ಯಾತನಯಂ ಇಳೆಯೋ ಕೌಸಲ್ಯಾತನಯಂ ಶ್ರೀರಾಮಚಂದ್ರನ ಅನುಪಮ ವಿಜಯೋ ನಿನ್ನ ಮಾತಿನಂತೆ ಆ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ಅಮ್ಮ ಸಾರಾಚಾರೇ ಧೀರ ನಮೋಸ್ತುತೆ ಸಾರಾಚಾರೇ ಧೀರ ನಮೋಸ್ತುತೆ ಶ್ರೀರಮೆ ಪರಿಪಾಹಿ ವೈದೇಹಿ ಶ್ರೀರಮೆ ಪರಿಪಾಹಿ ಶ್ರೀರಮೆ ಪರಿಪಾಹಿ ಧನ್ಯೋಸ್ಮಿ ಧನ್ಯೋಸ್ಮಿ
ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ಧೂತತ್ವವು ಸಫಲವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ಸ್ವಾಮಿಯೇನೋ ನರನು, ನೀನೇನೋ ವಾನರನು. ನರನಿಗೂ ವಾನರಿಗೂ ಸಖ್ಯವಾದ ಬಗ್ಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ನೀನು ತಿಳಿಸಬಲ್ಲೆಯಾ? ಹಾಗೆಯೇ ಆಗಲಿ ಮಾತಾ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣದ ಅಮ್ಮ. ಕೌಸಲ್ಯ ಚಿತ್ರಾಮದೆ ದಿತ್ಯ ರಘುರಾಮ. ಅಮ್ಮ, ಕೌಸಲ್ಯ ಚಿತ್ರಾಮದೆ ದಿತ್ಯ ರಘುರಾಮ. ರಾಮ 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 ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯನಾಗಿ. ಅಮ್ಮ, ಅನುಜಲಕ್ಷ್ಮಣಗೊಂಡು ನನಗೆ ಐತಂದು ವಿಕಟಧನುಜರ ಕೊಂದು ಪೊರೆದನು ಅಹಲ್ಯಯನಂದು. ರಾಮ ಮಿಥಿಲೆಯೋಳ್ ಪರಮಟ್ಟು ಆ ಶಿವಧನುವ ಮುರಿದಿಟ್ಟು ಮೈತಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ ಪಿತೃವಾಕ್ಯವ ಸಲಿಸೆ. ಅಮ್ಮ, ಸತೀ ಅನುಜ ಸಹ ಕಲಿಸೆ. ವನದಿ ಪರಿತಪಿಸೆ. ಪಂಚವಟಿಯೋಳ್ ನೆಲೆಸೆ. ರಾಮ ಅಮ್ಮ, ಶೂರ್ಪನಖ ಸ್ವರ್ಣ ಮೃಗಸಲ್. ಅಮ್ಮ, ಸೀತಾಪಹರಣದಲ್ಲಿ ತಲ್ಲನಿಸೆ ಕಡು ಬಳಲಿದ ನನ್ನ ರಾಮನಮ್ಮ. ಅಮ್ಮ, ಸುಗ್ರೀವಸಕನಾಗಿ ವಸಕನಾಗಿ ಈ ಹನುಮ ಕಿಂಕರನಾಗಿ ಯಮ್ಮಮ್ಮ ನಿನಗಾಗಿ ಕಳುಹಿಸಿದನು ಶೋಧನೆಗಾಗಿ. ರಾಮ 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 ರಾಮಚಂದ್ರ. ರಾಮ ಅಮ್ಮ, ದಯಮಾಡಿ ಈಗಲಾದರೂ ನನ್ನನ್ನು ನಂಬು ಮಾತಾ. ಹಾಗಾದರೆ ನಿನ್ನ ಆಶ್ರಮ ಧರ್ಮವ್ಯಾವುದು? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ
ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಅಮ್ಮ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ಮಾತಾ. ಮಾರುತಿ, ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ಆ ನಿನ್ನ ರೂಪವನ್ನು ನಾನು ನೋಡಬಹುದೇ? ಬೇಡ ಮಾತಾ, ಆ ದೃಶ್ಯವನ್ನು ತಾವು ನೋಡಲಾರಿ. ಕಾರಣ? ಆ ದೃಶ್ಯವನ್ನು ನೋಡಿದರೆ ತಾವು ಭಯಪಡುವಿರಿ ಮಾತಾ. ಆಹಾ, ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು, ನನಗೆ ಭಯವೆಂದರೇನು? ಎಲ್ಲಿ ಆ ನಿನ್ನ ರೂಪವನ್ನು ನನಗೆ ತೋರಿಸಬಾರದೆ? ಹೌದು ತಾಯಿ, ನಿಮ್ಮ ಮಾತು ನಿಶ್ಚಯವೇ, ಹಾಗೆಯೇ ಆಗಲಿ ಮಾತಾ. ರಾಮ 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 ಸೀತ, ರಾಮ 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 ಸೀತ, ರಾಮ ರಾಮ ಮಾರುತಿ, ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತ ಮೂರ್ತಿಯನ್ನು ಧಾರಣೆ ಮಾಡು. ಮೃದಂಬುಜದ ಮುದಂ ಪಡೆಯ ನದಂಬದಿರು ಕದಂಬ ಗಜೆ, ಮೃದಂಬುಜದ ಮುದಂ ಪಡೆಯ ನದಂಬದಿರು ಕದಂಬ ಗಜೆ, ಬೆದರ ಬೆದವೆ ಮಾತೆ ಮಾನ್ವಿತೆ ಸದಯೇ ಶೋಭಾನ್ವಿತೆ, ಬೆದರ ಬೆದವೆ ಮಾತೆ ಮಾನ್ವಿತೆ ಅಮ್ಮ. ವೀರಜಾಂಬಕಿ ನಿನ್ನ ವಿರಹ ಮೇರೆ ಚೀರಿದ ವೀರ ರಾಘವ ಅಮ್ಮ. ವೀರಜಾಂಬಕಿ ನಿನ್ನ ವಿರಹ ಮೇರೆ ಚೀರಿದ ವೀರ ರಾಘವ ಸರಿದ ನವಾರಿಗಳ ಸೋರಿದೋ ನವಾರಿಗಳ ನಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ, ನಿಧಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ, ಬೆದರ ಬೇಡವೆ ಮಾತೆ ಮಾನ್ವಿತೆ ಸದಯೇ ಶೋಭಾನ್ವಿತೆ, ಬೆದರ ಬೇಡವೆ ಮಾತೆ ಮಾನ್ವಿತೆ ಅಮ್ಮ ಅಮ್ಮ. ಮಾರುತಿ, ಅಮ್ಮ, ಹಾಗಾದ್ರೆ ನನ್ನ ಸ್ವಾಮಿಯ ತಮ್ಮ ಸನ್ನಿಧಿಯಲ್ಲೇ ಪ್ರತ್ಯಕ್ಷನಾಗಿರುವನು, ಕಣ್ಬಿಟ್ಟು ನೋಡು ತಾಯಿ. ಹಾಗೆ ಆಗ್ಲಿ. ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯ? ಅಮ್ಮ, ಏನು ಹೇಳಿದ್ರಿ ಮಾತಾ? ಲೋಕಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರ ರೂಪ ಲಾವಣ್ಯಗಳನ್ನು ವರ್ಣಿಸಲು ಅಮ್ಮ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಅಸಾಧ್ಯವಾಗಿರುವಾಗ ಅಮ್ಮ ಪಾಮರ ಮರ್ಕಟ ನನ್ನಿಂದ ಸಾಧ್ಯವೇ ಮಾತಾ. ಆದರೂ ನಾನು ತಿಳಿದ ಮಟ್ಟಿಗೆ ವರ್ಣಿಸುವನು. ಹಾಗೆ ಆಗಲಿ. ದಯಮಾಡಿ ಅನ್ಯತಾ ಭಾವಿಸಬಾರದಾ ಈ ಮನವಿ ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾಶ ತ್ರದಿಂಪೇಳಲ ಸದವಮ್ಮ ಮರ್ಖಡನಾನೇನ ಬಲ್ಲೆ ಜನನಿ ರಾಮನೊರ್ಣಿಸಲು ಚಲುವನೆ ಅಮ್ಮಯ್ಯ ರಾಮನ್ನೋ ಎಂತ ಚಲುವನೆ ಅಮ್ಮಯ್ಯ ಕೆಳಮ್ಮ ರಾಮನ್ನೋ ಎಂತ ಚಲುವನೆ ಅಮ್ಮಯ್ಯ ಕೆಳಮ್ಮ ತಾಯೇ ರಾಮನ್ನೋ ಎಂತ ಚಲುವನೆ ಅಮ್ಮಯ್ಯ ಕೆಳಮ್ಮ ತಾಯೇ ಶ್ರೀ ರಾಮನ್ನೋ ಎಂತ
ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನ್ನು ಎಂತ ಚಲುವನೆ ಅಮ್ಮಯ್ಯ. ಅಮ್ಮ ಸಮಗಾನ ಪ್ರೇಮ ನಿರೂಪಮ್ಮ. సమగాన ప్రేమ నిరూపమ్మ. 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 అమ్మా సమగాన ప్రేమ నిరూపమ్మ. 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 రామ రవి కుల సోమనమ్మ. రామ రవి కుల సోమనమ్మ. ಕೆಳಮ್ಮ ತಾಯೇ ಶ್ರೀಗಿ ರಮನು ಎಂತ ಚಲುವನೆ ಅಮ್ಮಯ್ಯ. ನೀಲಮಣಿಗಳ ಸಾಲ ಕೂತಳ. ನೀಲಮಣಿಗಳ ಸಾಲು ಕೂತಳ. ಕೋಲು ನೋಡಲು ಬಾಲಚಂದ್ರನ. ನೀಲಮಣಿಗಳ ಸಾಲು ಕೂತಳ. ಕೋಲು ನೋಡಲು ಬಾಲಚಂದ್ರನು. ಓಡುತ್ತಿರುವುದು ಗಿಳೆ. ಅಮ್ಮ ಅಮ್ಮ ಓಡುತ್ತಿರುವುದು ಬಾಲಭಾಗವು. ಓಡುತ್ತಿರುವುದು ಬಾಲಭಾಗವು. ಓದುತ್ತಿರುವುದು ಬಾಲಭಾಗವು. ವಿಶಾಲ ವಚವಮ್ಮ ಕಮಲಾಕ್ಷಿ ಕೇಳೆ. ವಿಶಾಲ ವಚವಮ್ಮ ಕಮಲಾಕ್ಷಿ ಕೇಳೆ. ಮನೋ ಎಂತ ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ. ಕೇಳಮ್ಮ
ಚಲುವನೆ ಅಮ್ಮಯ್ಯ ಚಲುವನೆ ನಮ್ಮಯ್ಯ ಚಲುವ ನಮ್ಮಯ್ಯ ರಾಮ್ ಸೀತಾರಾಮ್ ಜಯ ಜಯ 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 राम जय जय राम सीताराम जय जय राम सीताराम जय जय राम ಅಮ್ಮ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ತಾವು ಜಲಕ್ರೀಡೆ ಆಡುವಾಗ ಪ್ರಭುಗಳು ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ನಿಜವೇ ಮಾತಾ? ನಿಜ ಮಾರ. ಅಮ್ಮ ವಾಮಾಂಗ್ರಿಯಲ್ಲಿ ವಸುಧೆಂಬ ಚಿಹ್ನೆ ಇರುವುದಂತೆ. ಸತ್ಯವೇ ಮಾತಾ? ಅದು ಸತ್ಯ. ಅಮ್ಮ ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಇರುವುದಂತೆ. ಇದು ನಿಜವೇನಮ್ಮ? ಇದು ನಿಜ. ಅಮ್ಮ ಕಾಕಾಸುರನ ವೃತ್ತಾಂತು ಮಾರುತಿ ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ನನ್ನೊಡೆಯನಾದ ಶ್ರೀರಾಮಚಂದ್ರ ಪ್ರಭುಗಳು ತಿಳಿಸಿದರು. ಅಮ್ಮ ಯಥಾರ್ಥವೇ ಮಾತಾ? ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಆದರೂ ಅದೇಕೋ ಏನು ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು ಮಾರುತಿ. ಹೌದು ಮಾತಾ, ಹೌದು. ನಿಮ್ಮ ಮಾತು ನಿಶ್ಚಯವೇ ಸರಿ. ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ತಮಗೆ ನನ್ನ ಮೇಲೆ ನಂಬಿಕೆ ಬರಲು ಹೇಗೆ ತಾನೇ ಸಾಧ್ಯ? ಇರಲಿ, ಪ್ರಭುಗಳ ಚಿತ್ತವಿದ್ದಂತಾಗಲಿ. ನನ್ನಲ್ಲಿರುವ ಈ ಅಂಗುಳಿಕೆಯನ್ನು ಮಾತೆಯವರಿಗೆ ಅರ್ಪಿಸಿ ಧನ್ಯನಾಗಲಿ. ಅಮ್ಮ ಅಮ್ಮ, ಏನದು? ನಾನು ತಮಗಾಗಿ ಒಂದು ಅಭಿಜ್ಞಾನ ವಸ್ತುವನ್ನು ತಂದಿರುವೆನು, ಸ್ವೀಕರಿಸುವಿರಾ? ಅದೇನಿದು? ಕೊಡಿಲ್ಲಿ. ಮಾರುತಿ, ಅದು ನನ್ನ ಸ್ವಾಮಿಯ ಘನಮುದ್ರಿಕೆ ಎಲ್ಲವೇ? ಅಮ್ಮ ಹೌದು, ಕೊಡು ಮಾರು. ನಿಶ್ಚಯವಾಗಿಯೂ ಮಾತಾ. ಪ್ರಾಣೇಶ್ವರ, ನಿಮಗೀಗ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಮಾರುತಿ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರು. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ಅಮ್ಮ, ಈ ಕಂದನಾದ ನನಗೆ ತಮ್ಮ ಮನಸ್ವೇ ನನ್ನನ್ನು ಹರಿಸಿದರೆ ಅಷ್ಟೇ ಸಾಕು ಮಾತಾ. ಹಾಗೆ ಆಗಲಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಮಾರುತಿ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಚಿರಂಜೀವಿಯಾಗು, ಚಿರಚಿತ್ತನಾಗು. ಚಿರಂಜೀವಿಯಾಗು, ಚಿರಚಿತ್ತನಾಗು. ವಾಯುನಂದನ ಶ್ರೇಯೋ ಮಾತು ಬಾಳೈ. ವಾಯುನಂದನ ವಾಯುನಂದನ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ, ಧನ್ಯೋಸ್ಮಿ. ಧನ್ಯನಾದನು ಮಾತಾ, ಧನ್ಯನಾದನು. ಅಮ್ಮ, ನಾನು ಬಂದು ಬಹಳ ವೇಳೆ ಆಯಿತು. ತಾವು ದಯಮಾಡಿ ನಾನು ಬಂದ ಗುರುತಿಗೆ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ನನಗೆ ದಯಪಾಲಿಸಿದರೆ. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳೂ ಇಲ್ಲವಲ್ಲ. ಅಮ್ಮ, ಹಾಗೆನ್ನಬೇಡಿ. ಅಂದು ಚಿತ್ರಕೂಟ ಪರ್ವತದಲ್ಲಿ ತಾವು ಹಾಕಿದ ಆಭರಣಗಳನ್ನು ಪ್ರಭುಗಳಿಗೆ ಅರ್ಪಿಸಲು ಪ್ರಭುಗಳು ಅದರಲ್ಲಿ ಚೂಡಾರತ್ನವೊಂದು ಇಲ್ಲವೆಂದು ಹೇಳುತ್ತಿದ್ದರು. ಮರೆತಿದ್ದೆ. ಇದು ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸಿ. ಅಮ್ಮ, ವೀರ ಮಾತೆ ಆದ ತಾವು ಈ ರೀತಿ ಮಾತನಾಡಬಾರದು ಮಾತಾ. ಅಮ್ಮ, ತಮ್ಮ ಅನುಗ್ರಹ ದರ್ಶನವನ್ನು ಮಾಡಿದ ಗುರುತಿಗಾಗಿ ನನ್ನ
ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ? ಅಲ್ಲದೆ ತಮ್ಮ ಮೈದುನದಾದ ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ ಮಾತಾ? ನನ್ನ ಮೈದುನಾದ ಲಕ್ಷ್ಮಣನಿಗೆ ನಾನು ಕ್ಷಮೆಯಾಚಿಸುತ್ತೇನೆಂದು ತಿಳಿಸು. ಅಲ್ಲದೆ ಮಿಕ್ಕ ಕಪಿವೀರರಿಗೆಲ್ಲ ನನ್ನ ಆಶೀರ್ವಾದವನ್ನು ತಿಳಿಸಿಬಿಡು. ಹಾಗೆಯೇ ಆಗಲಿ ಮಾತಾ, ಹಾಗೆಯೇ ಆಗಲಿ. ಅಮ್ಮ, ಆದರೂ ಒಂದು ಮಾತು. ಏನದು? ತಮ್ಮ ಪಾದ ದರ್ಶನವಾಗುವವರೆಗೂ ನಾನು ಫಲಾರಾದಿಗಳನ್ನು ಗುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರಗಳ ಪ್ರಭುಗಳ ಪಾದದಾನೆ ಮಾಡಿದ್ದನು ಮಾತಾ. ಈಗ ತಮ್ಮ ದರ್ಶನವನ್ನು ಮಾಡಿದ ತಕ್ಷಣವೇ ನನಗಾದರೂ ಹಸಿವೆ ತೃಷಗಳು ಬಹಳವಾಗಿ ಬಾಧಿಸ್ತಿರು. ದಯಮಾಡಿ ತಾವು ಇಲ್ಲಿ ಕಳಿತು ಕೆಳಗೆ ಬಿದ್ದಿರುವ ಫಲಗಳನ್ನು ಗುಂಜಿಸಲು ನನಗೆ ಅನುಮತಿಯನ್ನು ಕೊಟ್ಟರೆ. ಹಾಗೆ ಆಗಲಿ ಮಾರುತಿ. ಇದೆಲ್ಲವೂ ರಾಕ್ಷಸರ ಮಾಯೆ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಗುಂಜಿಸಿ. ತಾವು ಅದರ ಬಗ್ಗೆ ಚಿಂತಿಸಬೇಡ ಮಾತಾ. ಏನು ಮಾಡಬೇಕೆಂಬುದನ್ನು ನಾನು ನಿರ್ಧರಿಸಿಯೇ ಮಾಡುವೆನು. ಅಮ್ಮ, ಆದರೂ ಒಂದು ಮಾತು. ಮತ್ತೇನದು? ಮತ್ತೇನೆಂದು ಹೇಳಿದರೆ, ಕಪಿಗಳು ಗುಂಜಿಸುವುದನ್ನು ತಾವು ನೋಡಬಾರದು. ಅನ್ಯತಾ ಭಾವಿಸದೆ ತಾವು ಸ್ವಲ್ಪ ಮರೆಯಾದರೆ. ಹಾಗೆ ಆಗಲಿ. ಜಯ ರಘುವೀರ ಸಮರ್ಥ. ಅಂದಿನ ನಿಶರಾತ್ರಿಯಲ್ಲಿ ಮೃತ್ಯುವಾಗಿ ಲಂಕಾಪಟ್ಟಣವನ್ನು ಪ್ರವೇಶಿಸಿದ ನಾನು ಎಂದು ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಬಹಳ ಮುಖ್ಯವಾಗಿರುವುದು. ಆದ್ದರಿಂದ ನಾನು ಈ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿಯ ಸೇವಕರು ನನ್ನನ್ನು ಆ ರಾವಣನ ಬಳಿಗೆ ಸೆಳೆದುಕೊಂಡು ಹೋಗುವರು. ಆಗ ನಾನು ಆತನಿಗೆ 4 ಹಿತೋಕ್ತಿಗಳನ್ನು ಹೇಳಿ ಹೋಗುವೆನು. ಜೈ ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ ರಾಮ ರಾಮ.